ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಆರ್ ಅಶೋಕ್ ಲೇವಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಏನು ಕುಬೇರನ ಮಗನ? ಏನಪ್ಪ ಅಶೋಕ್, ನಿನ್ನ ಆಸ್ತಿ ತನಿಖೆ ಮಾಡಿಸ್ಬೇಕಾ? ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಬಹಳ ದಿನದ ಯೋಜನೆ ಇದು, ಇವತ್ತು ಬಂದಂತ ಯೋಜನೆ ಏನಲ್ಲ. ಈಗ ಯಾಕೆ ಬಿಡದಿ ಟೌನ್ಶಿಪ್ ಬಗ್ಗೆ ವಿರೋಧ ಮಾಡ್ತಿದ್ದಾರೆ? ನಾನು ಎಲ್ಲೂ ದುಡ್ಡು ಪಡೆದಿಲ್ಲ ಅಂತ ಅಶೋಕ್ ಪ್ರಮಾಣ ಮಾಡ್ಲಿ ನೋಡೋಣ. ಅಣ್ಣನ ಹೆಸರಲ್ಲಿ HDK ಕೋಟ್ಯಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ, ಚರ್ಚೆಗೆ ಬರ್ಲಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ ಬಾಲಕೃಷ್ಣ. ಅಶೋಕ್ ಪಾಪ ಮಾತಾಡೋನೆ. ಅಶೋಕ್ ಏನ್ ಕುಬೇರನ್ ಮಗನಾ? ಕುಬೇರನ್ ಮಗ ಏನ್ರಿ ಅಶೋಕ್? ಅವ್ನಿಗೆ ಆಸ್ತಿ ಬತ್ತಲ್ಲ, ತನಿಖೆ ಮಾಡಿಸ್ತೀರ ಅದನ್ನೆಲ್ಲ. ಅಶೋಕನ್ ಆಸ್ತಿ ಸಂಪಾದನೆ ಆಯ್ತಲ್ಲಪ್ಪ, ಅವ್ನಿಗೆ ಎಷ್ಟು ಆಸ್ತಿ ಇತ್ತು ರಾಜಕೀಯಕ್ಕೆ ಬಂದಾಗ? ಈಗ ಅಶೋಕನ್ಗೆ ಎಷ್ಟು ಆಸ್ತಿ ಇದೆ? ಅವನೇನು ಕುಬೇರನ್ ವಂಶಸ್ಥಾನಲ್ಲ, ಟಾಟಾ ಬಿರ್ಲಾ ವಂಶಸ್ಥಾನ ಅಶೋಕ? ಅಶೋಕನ್ಗೆ ಹೇಳ್ತೀನಿ, ಗೌರವವಾಗಿ ಮಾತಾಡ್ಲಿ. DK ಶಿವಕುಮಾರ್ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರೆ ನಿಮ್ಮ ಅಪ್ಪನಾಗ ಮಾತಾಡೋದು ಗೊತ್ತು ನಮ್ಗೆ. ಗೌರವವಾಗಿ ಮಾತಾಡ್ಬೇಕು. ಅಶೋಕ್ ವಿರೋಧ ಪಕ್ಷದ ನಾಯಕ, ನೀನ್ ಅನ್ಲಾಯಕ ವಿರೋಧ ಪಕ್ಷದ ನಾಯಕ ಆಗಕ್ಕೆ. ನೀನೇನ್ ಕುಬೇರನ್ ಮಗ ಏನಪ್ಪ? ಟಾಟಾ ಬಿರ್ಲನ್ ಮಗನ? ನಿನ್ಗೆ ಹೆಂಗ್ ಗೊತ್ತ ಆಸ್ತಿ ಎಲ್ಲ? ಸ್ಕೂಲ್ ಬಂದದೆ, ಕಾಲೇಜ್ ಕಟ್ಟಿದ್ಯಾ, ಕೋಟ್ಯಾಂತರ ರೂಪಾಯಿ ಬಾಡಿಗೆ ಬತ್ತಾದೆ, ನಿನ್ಗೆ ಎಲ್ಲಿಂದ ಬತ್ತು? ಏನೋ ಹೊಲ ಹೊತ್ತಿದ್ಯಾ ನೀನು? ಮರ್ಯಾದೆಯಾಗಿ ಮಾತಾಡ್ಲಿ. ಒಬ್ಬ ಮುಖ್ಯಮಂತ್ರಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ? ನೋಡ್ರಿ, ಇವರೆಲ್ಲ ಕಮ್ಯುನಿಟಿ ಲೀಡರ್ಗಳು, ಅಶೋಕ್ ಆಗ್ಲಿ ಕುಮಾರಸ್ವಾಮಿ ಆಗ್ಲಿ. ಇವರು DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗೋದನ್ನ ತಡ್ಕೊಳಕ್ ಆಗಿಲ್ಲ. ಈಗ ಅಶೋಕ್ ಪಾಪ ಮಾತಾಡೋನೆ. ಅಶೋಕ್ ಏನ್ ಕುಬೇರನ್ ಮಗನಾ? ಕುಬೇರನ್ ಮಗ ಏನ್ರಿ ಅಶೋಕ್? ಅವ್ನಿಗೆ ಆಸ್ತಿ ಬತ್ತಲ್ಲ, ತನಿಖೆ ಮಾಡಿಸ್ತೀರ ಅದನ್ನೆಲ್ಲ. ಅಶೋಕನ್ ಆಸ್ತಿ ಸಂಪಾದನೆ ಆಯ್ತಲ್ಲಪ್ಪ, ಅವ್ನಿಗೆ ಎಷ್ಟು ಆಸ್ತಿ ಇತ್ತು ರಾಜಕೀಯಕ್ಕೆ ಬಂದಾಗ? ಈಗ ಅಶೋಕನ್ಗೆ ಎಷ್ಟು ಆಸ್ತಿ ಇದೆ? ಅವನೇನು ಕುಬೇರನ್ ವಂಶಸ್ಥಾನಲ್ಲ, ಟಾಟಾ ಬಿರ್ಲಾ ವಂಶಸ್ಥಾನ ಅಶೋಕ? ಅಶೋಕನ್ಗೆ ಹೇಳ್ತೀನಿ, ಗೌರವವಾಗಿ ಮಾತಾಡ್ಲಿ. DK ಶಿವಕುಮಾರ್ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರೆ